ಸುಮಾರು ಆರಂಭದಲ್ಲಿ 4,000 ಪುಟ, ಆಮೇಲೆ ಮತ್ತು 1,500 ಪುಟ, ಒಂದು 5,000 ಪುಟಗಳ ಚಾರ್ಜ್ ಶೀಟ್, ದೋಷಾರೋಪಣಾ ಪಟ್ಟಿ. ಇದು ಒಂಥರ ಹಿಸ್ಟ್ರಿನ ಸರ್ ಇಲಾಖೆಯಲ್ಲಿ? ಅಂದರೆ ಇನ್ವೆಸ್ಟಿಗೇಷನ್ ಭಾಳ ಇದರಲ್ಲಿ ಮಾಡಿದ್ದಾರೆ. ಅದರಲ್ಲೂ ಕೆಲವು ಈ ಎಲೆಕ್ಟ್ರಾನಿಕ್ ಮೀಡಿಯಾದ್ದು ಇದೆಯಲ್ಲ ಸಾಕ್ಷಿಗಳು, ಅದು ಸ್ವಲ್ಪ ಅವ್ರಿಗೆ ಇದಿದೆ. ಬಟ್ ಆದ್ರೂ ಕೇಸ್ ಗೆಲ್ಬೋದು. ಅದಕ್ಕೆ ಬಹಳ ಸಿಸ್ಟಮ್ಯಾಟಿಕ್ಕಾಗಿ ಹೋಗಬೇಕಾಗುತ್ತೆ ಅವರು. ಬಟ್ ಇದೊಂದು ಪಾಠ ಎಲ್ಲ ನಟರಿಗೆ ಅಲ್ಲ, ಎಲ್ಲರಿಗೂ, ಎಲ್ಲ ವೃತ್ತಿ ಜೀವನದವ್ರಿಗೆ ನೋಡಿ ಒಂದು ಪಾಠ ಜೀವನದಲ್ಲಿ. ಪರಸ್ತ್ರೀ ವ್ಯಾಮೋಹಕ್ಕೆ ಹೋದವ್ರಿಗೆಲ್ಲ ಇದೊಂದು ಪಾಠ ನೋಡಿ. ಅವ್ರ ಜೀವನ ನರಕ ಆಗೋಗ್ಬಿಡುತ್ತೆ. ಕಟ್ಕೊಂಡಿರೋ ಹೆಂಡ್ತಿನೇ ಅವಳೇ ದೇವತೆ, ನನ್ನ ಪ್ರಕಾರ ಅವಳೇ ದೇವತೆ ಅಂತ ಇರಬೇಕು. ಈ ಕಟ್ಕೊಂಡ್ಮೇಲೆ ಚೆನ್ನಾಗಿ ಬದುಕು ಇಂಪಾರ್ಟೆಂಟ್. ಯಾಕೆಂದರೆ ಅವರ ಕುಟುಂಬದ ಹಿಸ್ಟ್ರಿ ಅಷ್ಟು ಚೆನ್ನಾಗಿತ್ತಲ್ಲ. ಹೌದು, ಹಾಗೆ. ಬಟ್ ನೋಡಿ, ಒಬ್ಬ ಕಾಲಚಕ್ರ ಇದು. ಒಬ್ಬರು ಮೇಲಿರೋರು ಕೆಳಗಡೆ ಬಂದುಬಿಡ್ತಾರೆ, ಕೆಳಗಡೆ ಇರೋರು ಮೇಲೆ ಬಂದುಬಿಡ್ತಾರೆ. ಇನ್ನೊಬ್ಬರು ರಾಜಕೀಯ MP ಒಂದು ನೋಡಿ, ಈ ಬಾರ್ನ್ ವಿತ್ ಎ ಗೋಲ್ಡನ್ ಸ್ಪೂನ್ ನೋಡಿ. ಅದಕ್ಕೆ ಇದನ್ನು ಒಬ್ಬರು ಪಾಠ ಕಲ್ತ್ಕೋಬೇಕು ಜೀವನದಲ್ಲಿ. ಎಸ್. ಈಗ ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕೇಸ್ ನೋಡಿದಾಗ ಜೀವಾವಧಿ ಶಿಕ್ಷೆ. ಈಗ ಬೇಕರಿ ಉತ್ಪನ್ನಗಳ ಸೂಪರ್ವೈಸರಲ್ಲೇ ಜೈಲಲ್ಲರೂ ವಿತರಣೆ ಮಾಡಿಸುವಂಥ ಕೆಲಸ ಅವ್ರದ್ದು. ಇಂಜಿನಿಯರಿಂಗ್ ಸ್ಟೂಡೆಂಟ್, MP ಆಗಿರ್ತಕ್ಕಂಥವ್ರು ಅವಾಗ. ಈಗ ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಅದು ಅಲ್ಲೂ ಅಷ್ಟೇ ತಂದೆ ತಾಯಿದು ರೋಲ್ ಭಾಳ ಇಂಪಾರ್ಟೆಂಟ್ ಮಕ್ಕಳಿಗೆ ಅರವಿಂದ್, ನನ್ನ ಪ್ರಕಾರ. ಆಮೇಲೆ ಸಂಸ್ಕಾರ ಸಂಸ್ಕೃತಿ ಚಿಕ್ಕಂದಿನೇ ಕಲಿಸ್ಬೇಕು ಮಕ್ಕಳಿಗೆ. ಎಸ್ಪೆಷಲಿ ನಮ್ಮ ಭಾರತದ ಹಿಂದೆ ನಮ್ಮ ಒಂದು ವರ್ಗ ಇದೆಯಲ್ಲ, ಇವರಲ್ಲಿ ನೋಡಿ ಸಂಸ್ಕಾರ ಸಂಸ್ಕೃತಿಯಿಂದ ಬಂದವರು ಯಾರೂ ಕೆಟ್ಟಿಲ್ಲ. ಭಾಳ ರೇರು. ಇದು ಏನಾಗ್ಬಿಡುತ್ತೆ, ಮನುಷ್ಯನಿಗೆ ಸ್ವತಂತ್ರ ಇರಬೇಕು, ಮಕ್ಕಳಿಗೆ ಸ್ವಚ್ಛಂದ ಕೊಡಬಾರ್ದು. ಈ ಜನರಿಗೆ ಸ್ವತಂತ್ರನೂ ಸ್ವಚ್ಛಂದಕ್ಕೂ ವ್ಯತ್ಯಾಸನೇ ಗೊತ್ತಿರಲ್ಲ. ಸೊ ಅಲ್ಲಿ ಹೆಚ್ಚು ಕಮ್ಮಿ ಆಯಿತು. ಅವ್ರದ್ದು ಭಾಳ ದುರದೃಷ್ಟಕರ ನೋಡಿ. ಒಬ್ಬ ಅಂಥ ತಾತ ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಇದು ಭಾಳ ದೊಡ್ಡ ದುರಂತ ಪಾಪ. ಬಟ್ ಅವರು ಮಾಡಿರೋ ಕೆಲಸ ಒಂದು ಭಾಳ ನೀಚ ಕೃತ್ಯ. ಅದು ನಿಜ ಇದ್ದರೆ ಮಾತ್ರ ಒಬ್ಬ MP ಆದವನು ಆ ಕೆಲಸ ಮಾಡಬಾರ್ದಿತ್ತು. ಬೇರೆಯವರು ಮಾಡಬಾರ್ದು. ಬಟ್ ಆದರೆ ನೋಡಿ, ಒಬ್ಬ ಒಳ್ಳೆಯ ಸ್ಥಾನ ಎಲ್ಲರಿಗೂ ಸಿಗಲ್ವಲ್ಲ ಅಂತ ಯೋಗ್ಯತೆ. ಜನರನ್ನ ರಕ್ಷಣೆ ಮಾಡೋದು, ಜನರಿಗೆ ಎಲೆಕ್ಟ್ ಮಾಡಿರೋ ಈ ಲೀಡರ್ ಅಲ್ವೇ, ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದು. ಒಳ್ಳೆ ಕೆಲಸ ಮಾಡ್ಬೋದು. ಅಯ್ಯೋ ಅಲ್ವಾ, ಜನನಾಯಕ ಅಂತ ಹೇಳ್ತಾರೆ. ನೋಡಿ ಅವರ ಈಗ ನೋಡಿ ಮೈಸೂರು ಮಹಾರಾಜರದ್ದು ಫೋಟೋ ಭಾಳಷ್ಟು ಮಂಡ್ಯದಲ್ಲಿ ಎಲ್ಲ ಕಡೆನೂ ಫೋಟೋ ನಾನು ನೋಡ್ತೀನಿ. ಪೂಜೆ ಮಾಡ್ತಾರೆ, ಏಕೆಂದ್ರೆ ಅವ್ರು ಮಾಡಿರೋ ಕೆಲಸಗಳು ಅಲ್ವಾ. ಕನ್ನಂಬಾಡಿ ಕಟ್ಟೆ ಕಟ್ಟಿದ ಮೇಲೆ ಇಡೀ ಮಂಡ್ಯ ಮದ್ದೂರು ಸಮೃದ್ಧಿಯಾಗಿದ್ದೇ ಅವರ ಇದರಿಂದ. ಹಾಗೆ ಒಬ್ಬ MP ಏನೆಲ್ಲ ಮಾಡ್ಬೋದಿತ್ತು, ಎಷ್ಟು ಒಳ್ಳೆ ಕೆಲಸ ಮಾಡ್ಬೋದಿತ್ತು. ಎಲ್ಲ ದುಡ್ಡನ್ನು ಬಡವರಿಗೆ ಇದು ಮಾಡ್ಬೋದಿತ್ತು. ಅವರು ಎಲೆಕ್ಷನ್ಗೆ ಕ್ಯಾನ್ವಸೇ ಮಾಡೋದು ಬೇಕಾಗಿರಲಿಲ್ಲ ನನ್ನ ಪ್ರಕಾರ. ಅಂಥವ್ರು ಇದಾರಲ್ಲ ಸರ್? ಖಂಡಿತ ಇದ್ದಾರೆ ಅಂಥವ್ರು ಭಾಳ ಜನ, ನಾನು ಭಾಳ ಹತ್ರದಲ್ಲಿ ನೋಡಿದ್ದೇನೆ. ಬಟ್ ಏನೋ ಕಾಲಚಕ್ರ ನಡೀತಾ ಇರುತ್ತೆ, ಒಂದೊಂದು ಹಿಂಗೆ ಆಗೋಗ್ಬಿಡುತ್ತೆ. ಬಟ್ ಇದನ್ನು ಭಾಳ ಜನ ಉದಾಹರಣೆಯಾಗಿ ತಗೊಳ್ಬೇಕು. ಓಕೆ. ಆಮೇಲೆ ಹಣ ಇದೆ, ಕೋರ್ಟ್ ಏನು ಪೊಲೀಸ್ನ ಗೆಲ್ಬೋದು, ಕೋರ್ಟ್ ಗೆಲ್ಬೋದು ಅಂತ ಹೇಳಕ್ಕೆ ಹೋಗಬಾರ್ದು. ತಲೆಗಟ್ಟಿನ ಗೋಡೆ ಗಟ್ಟಿ ನೋಡೋಕ್ಕೆ ಹೋಗಬಾರ್ದು. ಗೋಡೆನೇ ತಲೆನೇ. ನಿಮ್ಮ ನಿವೃತ್ತಿಯ ನಂತರ ಪ್ರಸ್ತುತ ಬದುಕಿನ ಪಾಠ ಕಲಿಯದೇ ಇರುವವರಿಗೆ ಹೇಳಬಹುದಾದ ಒಂದು ಮಾತು? ನೋಡಿ, ಒಂದು ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್, ಜನರಲ್. ನಾನು ಚಿಕ್ಕ ಮಕ್ಕಳಿಂದ ಹೇಳ್ಕೊಂಬರ್ತೀನಿ, ನಮ್ಮ ಜೀವನದಲ್ಲಿ ಒಂದೊಂದು ಫೇಸಸ್ ಇದೆ, ಒಂದೊಂದು ಬದುಕಿನ ಒಂದು ವರ್ಗ. ನನ್ನ ಪ್ರಕಾರ 1 ವಯಸ್ಸಿಂದ 12 ವಯಸ್ಸಿನವ್ರಿಗೆ ಮಗು. ಅದಕ್ಕೆ ಬುದ್ಧಿ ಬೆಳೆದಿರೋಲ್ಲ. ಬುದ್ಧಿ ಮೆದುಳು ಬೆಳೆಯೋದೇ 12 ವರ್ಷ ಆದಮೇಲೆ, ಮೆಚುರಿಟಿ ಆದಮೇಲೆ, ಅಲ್ಲಿವರೆಗೆ ಅದು ಮಗು. ಸೊ ಅದನ್ನು ಮಗುವಾಗೇ ಸಾಕಬೇಕು. ಆಮೇಲೆ ಮೆಚುರಿಟಿ ಆಗುತ್ತಲ್ಲ 12-13 ಗಂಡು ಮಗು ಇರ್ಬೋದು, ಹೆಣ್ಮಗು ಇರ್ಬೋದು. ತಂದೆ ತಾಯಿ ಅವ್ರಿಗೆ ಒಳ್ಳೆ ಸ್ನೇಹಿತನಾಗಿರಬೇಕು. ತಂದೆಯಾಗಿ ತಾಯಿಯಾಗಿದ್ರೂ ಸ್ನೇಹಿತ ಆಗಿರಬೇಕು. ಅವ್ರ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಎಕ್ಸಾಕ್ಟ್ಲಿ. ಅವರ ಸೆಕ್ಸ್ ಹಂಗೆ ಇದು ಇರ್ಬೋದು, ಬದುಕಿರ್ಬೋದು, ಯಾಕೆ ಓದಬೇಕು, ಓದಿ ಕೆಲಸ ಯಾಕೆ ತೊಗೊಳ್ಬೇಕು, ಇದನ್ನು ಅವ್ರಿಗೆ ಹೇಳ್ಕೊಂಡು ಹೋಗಬೇಕು, ಮಾತಾಡಬೇಕು ಅವ್ರ ಜೊತೆ. ನೋಡಿ, ಆ 12-13 ವರ್ಷದಿಂದ 24-25 ವರ್ಷದವರೆಗೆ ಭಾಳ ಮುಖ್ಯ ಅರವಿಂದ್. ಈ 10-12 ವರ್ಷನೇ ಮುಂದೆ ಅವರ ಭವಿಷ್ಯ 40-50 ವರ್ಷ 60 ವರ್ಷದ
ಪ್ರತಿಫಲ ಈ 10 ವರ್ಷ 12 ವರ್ಷದಲ್ಲಿದೆ. ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಓಕೆ. ನೀವು ಈ 12 ವರ್ಷ ಒಳ್ಳೆ ಓದಿ ಒಂದು ಪೊಸಿಷನ್ ಬಂದುಬಿಟ್ರೆ ಮುಂದೆ 40-50 ವರ್ಷ ನೀವು ಸುಖದ ಸುಪ್ಪತ್ತಿಗೆಲ್ಲಿರ್ಬೋದು, ಮತ್ತು ಒಳ್ಳೆ ಕೆಲಸ ಮಾಡ್ಬೋದು, ಜನರಿಂದ ಮೆಚ್ಚುಗೆ ಪಡಿಬೋದು, ಎಲ್ಲನೂ ನೀವು ಅನುಭವಿಸ್ಬೋದು. ಎಸ್ ಸರ್. ಬಟ್ ಈ 10-12 ವರ್ಷನೇ ಜೀವನದಲ್ಲಿ ಮುಖ್ಯ ಘಟ್ಟ ನನ್ನ ಪ್ರಕಾರ. ಎಸ್ ಸರ್. ಈ 10-12 ವರ್ಷದಲ್ಲಿ ಅವರು ಓದಿ ಚೆನ್ನಾಗಿ, ನನ್ನ ಪ್ರಕಾರ ಭಾಳ ಬುದ್ಧಿವಂತ ಇಲ್ದಿದ್ರೂ ಒಳ್ಳೆಯ ಒಂದು ಅಭ್ಯಾಸ ಇರಬೇಕು, ಗುಣಲಕ್ಷಣಗಳು ಬರ್ತವೆ. ಅಭ್ಯಾಸ ಭಾಳ ಮುಖ್ಯ. ಒಂದು ಹೆಲ್ತು, ಹೌದು, ಡ್ರಿಂಕ್ಸ್ ಮಾಡಬಾರ್ದು, ಸಿಗರೇಟ್ ಸೇದಬಾರ್ದು. ನೋಡಿ, ಈ ಸಿಗರೇಟ್ ಅಷ್ಟು ಕೆಟ್ಟದು. ಇವತ್ತು ನಾನು ನೋಡ್ತೀನಿ ಹೆಣ್ಮಕ್ಳು ಸಿಗರೇಟ್ ಸೇದುವಾಗ ಆಶ್ಚರ್ಯ ಆಗುತ್ತೆ. ನಾನು ಇವತ್ತು ನೋಡಿ, ನಮ್ಮ IPS ಆಫೀಸರ್, ನಿಮಗೂ ಭಾಳ ಪರಿಚಯ, ಅವರು ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಕರ್ನಾಟಕ ಹೀರೋ. ಅವರು ನನಗೆ MMLCಯಿಂದ ಪರಿಚಯ. ಅವರು ಇಂಟೆಲಿಜೆಂಟ್ ಅಂದರೆ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್. ಯೂನಿಫಾರ್ಮ್ ಹಾಕಿದ್ರೆ ಒಳ್ಳೆ ಧರ್ಮೇಂದರ್ ಇದ್ದಂಗೆ ಇರೋರು. ಆಮೇಲೆ ಅವರು MMLCಲ್ಲಿ ಭಾಳ ಕ್ಲೋಸ್ ಆದರು. ಆಮೇಲೆ ಇಲ್ಲಿ ಬಂದರು, ಇಲ್ಲಿ ನನಗೆ ಅಡಿಷನಲ್ ಕಮಿಷನರ್ ಆದರು. ಭಾಳ ಸಿಗರೇಟ್ ಸೇದವರು. ಅದು AC ರೂಮಲ್ಲಿ. ನನ್ನನ್ನು ಭಾಳ ಇಷ್ಟ. ಕೆಲವು ಭಾಳ ಜಟಿಲವಾದ ಸಮಸ್ಯೆ ಕೊಟ್ಟಿದ್ದಾರೆ, ಅದರದ್ದೇ ಒಂದು ಸ್ಟೋರಿ ಇದೆ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಒಬ್ಬ ಪೊಲೀಸ್ ಅಧಿಕಾರಿ ಈ ಕೆಲಸನೂ ಮಾಡಬಹುದಾ ಅಂತ. ಬಟ್ ನಾನು ಅವ್ರಿಗೆ ಹೇಳ್ತಿದ್ದೆ, ನೋಡಿ ಸರ್, ನಾನು ವಯಸ್ಸಲ್ಲಿ ನಿಮಗೆ ದೊಡ್ಡವನು, ಹೈರಾರ್ಕಿಲ್ ನಾನು ಚಿಕ್ಕವನು. ನೀವು IPS ADG, ನಾನು ACP. ಬಟ್ ಒಂದು ಹೇಳ್ತೀನಿ ಸರ್, ಸಿಗರೇಟ್ ಸೇದಬೇಡಿ ನೀವು ದಯವಿಟ್ಟು. ಒಂದು ನಿಮ್ಮ ರೂಮಲ್ಲಿ ಕೂತ್ಕೊಳ್ಳೋಕೆ ನನಗೂ ಕಷ್ಟ ಆಗ್ತಾಯಿದೆ. ಎರಡನೇದು ಸರ್, ಈ ಸಿಗರೇಟಿಂದ ಎಷ್ಟು ಕೆಟ್ಟದಾಗುತ್ತೆ ಗೊತ್ತಾ ಸರ್, ನಾನು ಭಾಳ ಹತ್ತಿರದಲ್ಲಿ. ಏನು ಬೇಡ ಸರ್, ನೀವು ತಗೊಳ್ತಿರಲ್ಲ ಸಿಗರೇಟ್ ಪ್ಯಾಕ್, ಅದರಲ್ಲಿ ಒಂದು ಫೋಟೋ ಹಾಕಿರ್ತಾರೆ, ನೋಡಿದ್ದೀರ ನೀವು? ಸಿಗರೇಟ್ ಬಗ್ಗೆ ಇಂಜೆಕ್ಟ್ ಹೆಲ್ತ್ ಅಂತ ಕೇಳಿ ಬಂದಿರ್ತಾರೆ. ಫಸ್ಟು ಭಾಳ ಇದ್ರಲ್ಲಿ ಮಾತು, ಇಲ್ಲಪ್ಪ. ಆಮೇಲೆ ನಾನು ಹೋದಾಗ, ನೋಡಪ್ಪ, ನೀವು ಹೋಗೋವ್ರಿಗೂ ನಾನು ಸಿಗರೇಟ್ ಸೇದಲ್ಲಪ್ಪ ಅನ್ನೋರು. ಬಟ್ ಅವರು ಕೊನೆ ಕಾಲದಲ್ಲಿ ಹೆಂಗೆ ತೀರ್ಕೊಂಡ್ಬಿಟ್ರು ಅಂದರೆ, ಅವರು ನೋಡಿದಾಗ ಎಂಥ ಸುಹೃದ್ರೂಪಿ ಇದ್ದರು ಅರವಿಂದ್, ಮುಖಾಲ ವಿಕಾರ ಆಗ್ಬಿಡ್ತು ಪಾಪ. ಆಮೇಲೆ ಮೆಟ್ಲತ್ತಕ್ಕಾಗ್ತಿರ್ಲಿಲ್ಲ. ಅವ್ರು ಪ್ರಮೋಷನ್ ಆಗಿ ಒಂದು ಇದಕ್ಕೆ ಹೋದರು. ಏನು ಸರ್ ಇಲ್ಲಿದ್ದೀರ, ಮೇಲೆ ಅಲ್ವಾ DG ರೂಮ್ ಅಂದರೆ, ಇಲ್ಲ ಅಶೋಕ್, ನನಗೆ ಮೆಟ್ಲೆ ಹತ್ತಕ್ಕಾಗಲ್ಲ ಅಂದರು. ಕ್ಯಾನ್ಸರ್ ಆಗಿಬಿಡ್ತು ಅವ್ರಿಗೆ. ಈ ಸಿಗರೇಟ್ ಇದೆಯಲ್ಲ ಅರವಿಂದ, ನೋಡಿ ನಾವು ಎಂಥ ಟೆನ್ಷನಲ್ಲಿ ವರ್ಕ್ ಮಾಡಿದ್ದೀವಿ ಅಂದರೆ, ಅದು ಹೇಳ್ತಾರೆ, ಏನು ಸಿಗರೇಟ್ ಸೇರಿಬಿಟ್ರೆ ಟೆನ್ಷನ್ ಹೋಗ್ಬಿಡುತ್ತೆ ಅನ್ನೋ ಮಣ್ಣಂಗಟ್ಟಿ. ಅದು ಒಂದು ವೀಕ್ನೆಸ್ ಮನುಷ್ಯನು. ಇಟ್ ಈಸ್ ಜಸ್ಟ್ ಎ ವೀಕ್ನೆಸ್. ಎಸ್ ಸರ್. ಸೊ ಅದರಿಂದ ಮಕ್ಕಳಿಗೆ ಏನು ಹೇಳೋದು ಅಂದರೆ, ಅಭ್ಯಾಸ ಭಾಳ ಮುಖ್ಯ. ಡ್ರಿಂಕ್ಸು ಮತ್ತು ಇದು, ಮತ್ತು ಗ್ಯಾಮ್ಲಿಂಗ್ ಆಡಬಾರ್ದು. ಈಗಂತೂ ವಿಪರೀತ ಗ್ಯಾಮ್ಲಿಂಗ್ ಬಂದಿದೆ ನೋಡಿ, ಬದುಕು ನರಕ ಆಗಿಬಿಡುತ್ತೆ. ಈ ಒಂದು ಒತ್ತಡ ಅಥವಾ ಈ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳದೆ ಭಾಳ, ನಾನು ಹೇಳಿದ್ನಲ್ಲ, ನಾನು ಫೇಲು ಜಸ್ಟ್ ಪಾಸು ಜೀವನದಲ್ಲಿ. 35-40% ನಂದು, ಅದಕ್ಕಿಂತ ಜಾಸ್ತಿ ಇದೆ, ಹೋಗಿಲ್ಲ ಯಾಕೋ ಗೊತ್ತಿಲ್ಲ. ಬಟ್ ಬದುಕಿನ ಪಾಠ ಕಲ್ತ್ಕೊಬೇಕು. ಬದುಕು ಭಾಳ ಸುಂದರ. ಒಂದು ಸರಿ ಒಳ್ಳೆ ಚೆನ್ನಾಗಿ ಓದಿ ಒಂದು ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ರೆ ಅಲ್ಲಿಂದ ಭಾಳ ಬ್ಯೂಟಿಫುಲ್ಲಾಗಿ ಬದುಕ್ಬೋದು ಅಂತ ನನ್ನ ಒಂದು. ಅದಕ್ಕೆ ಉದಾಹರಣೆನೇ ನಾನು. ಎಸ್ ಸರ್. ನನ್ನ ಎಕ್ಸ್ಪೀರಿಯನ್ಸಿಂದ ಮಾತಾಡ್ತೀನಿ. ಎಕ್ಸಾಕ್ಟ್ಲಿ. ಯಾಕಂದರೆ ನಾನು ಸಮಾಜಕ್ಕೆ ಭಾಳಷ್ಟು ಕೊಡುಗೆ ಕೊಟ್ಟಿದ್ದೇನೆ. ನಾನು ಕೇಳ್ಬೋದು, ಏನಪ್ಪ ಇವನು ಇಷ್ಟೆಲ್ಲ ಮಾತಾಡ್ತಾನೆ ಅಂಥೇಳಿ. ಬೆಂಗಳೂರಿನಲ್ಲಿ ರೌಡಿಗಳ ಹಾವಳಿನ ನನ್ನ ಸಮಕಾಲೀನ ಪೊಲೀಸ್ ಅಧಿಕಾರಿಗಳಲ್ಲಿ ಜೊತೆ ಮಟ್ಟ ಹಾಕಿದ್ದೀನಿ, ಟು ದ ಕಾಸ್ಟ್ ಆಫ್ ಮೈ ಲೈಫ್. ವೀರಪ್ಪನ ಇದರಲ್ಲಿ ನನ್ನ ಜೀವನ ಹಂಗೆ ತೊರೆದು, ನನ್ನ ಹೆಂಡ್ತಿನ ವಿಧವೆ ಹೆಂಗೆ ಬದುಕಬೇಕು ಅನ್ನೋದು ಕಲಿಸಿ ಬದುಕೋದು ನಾನು ಇವತ್ತು. ಯಾಕೆ ಅದರಿಂದ ನನ್ನ ಒಂದು ಮಾತಾಡೋದಕ್ಕೆ ನನಗೊಂದು ಹಕ್ಕಿದೆ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಯಂಗ್ಸ್ಟರ್ಸ್ ಆರ್ ದ ಫ್ಯೂಚರ್, ಇವರು ಪಿಲ್ಲರ್ಸ್ ಆಫ್ ದ ಸೊಸೈಟಿ. ಅವರು 30-40 ವರ್ಷಕ್ಕೆ ಹೃದಯಾಘಾತ ಸತ್ತೋದ ಅಂತ ಹೇಳಿದ ಬೇಜಾರಾಗುತ್ತೆ ನೋಡಿದ. ಅದರಿಂದ ಒಳ್ಳೆಯ ಅಭ್ಯಾಸ, ಆರೋಗ್ಯ ಭಾಳ ಮುಖ್ಯ.